ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನೆಲ್. ಇದು ನನ್ನ ಫಸ್ಟ್ ವ್ಲಾಗ್ ನನ್ನ ಚಾನೆಲ್ನಲ್ಲಿ. ಐ ಆಮ್ ಸೋ ಎಕ್ಸೈಟೆಡ್. ಹಾಗೆ ಸ್ವಲ್ಪ ಭಯನೂ ಆಗ್ತಾಯಿದೆ, ಎಲ್ಲರೂ ಮಿಸ್ಟೇಕ್ ಮಾಡಿಬಿಡ್ತೀನಿ ಅಂತ. ಬಟ್ ಇಟ್ಸ್ ಓಕೆ, ನಿಮ್ಮೆಲ್ಲರ ಸಪೋರ್ಟ್ ನನಗಿರಬೇಕು. ಸೊ ಕೀಪ್ ಸಪೋರ್ಟಿಂಗ್ ಆಲ್ವೇಸ್. ನನ್ನ ಫಸ್ಟ್ ಚಾನಲಲ್ಲಿ ನನ್ನ ಫಸ್ಟ್ ವೀಡಿಯೋನ ಒಂದು ಒಳ್ಳೆ ಜಾಗಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಹಾಗಾಗಿ ನಾನು ನನ್ನ ಫೇವ್ರೆಟ್ ಜಾಗಕ್ಕೆ ಬಂದಿದ್ದೀನಿ. ಗೆಸ್ ವೇರ್? ಇಟ್ಸ್ ಸೋಂಧಾ ಕ್ಷೇತ್ರ. ಇದು ಇರೋದು ಶಿರ್ಸಿಯಿಂದ 20-22 ಕಿಲೋಮೀಟರ್ಸ್, ಜಸ್ಟ್ 22 ಕಿಲೋಮೀಟರ್ಸ್ ಅವೇ ಫ್ರಮ್ ಶಿರ್ಸಿ. ಸೋದೆ ಶ್ರೀ ವಾದಿರಾಜರ ಮಠಕ್ಕೆ ನಾನು ಇವತ್ತು ಬಂದಿದ್ದೀನಿ. ಇದು ನನಗೆ ತುಂಬ ಸ್ಪೆಷಲ್ ಜಾಗ, ಹಾಗೆ ನನ್ನ ಇಷ್ಟ ದೈವ ಕೂಡ ಇದು. ಇಲ್ಲಿಗೆ ನಾನು ತುಂಬ ಟೈಮ್ಸ್ ಬರ್ತಾನೆ ಇರ್ತೀನಿ. ನನಗಿಷ್ಟ ಆಗಿರೋಂತಹ ಜಾಗ ಇದು. ಸೊ ಇಲ್ಲಿ ಬಂದರೆ ಒಂದು ರಿಲ್ಯಾಕ್ಸಿಂಗ್, ತುಂಬ ಪೀಸ್ಫುಲ್ ಮೈಂಡ್, ತುಂಬ ಖುಷಿಯಿಂದ ಇದ್ದು ಹೋಗ್ತೀನಿ ನಾನಿಲ್ಲಿ. ಪ್ರತಿಯೊಂದು ಜಾಗನೂ ಅಷ್ಟು ಸಂತೋಷ ಕೊಡತ್ತೆ, ಅಷ್ಟೇ ಡಿವೈನ್ ಫೀಲ್ ಕೂಡ ಕೊಡತ್ತೆ. ಈ ದೇವಸ್ಥಾನಕ್ಕೆ ನಾನು ನನ್ನ ಫ್ಯಾಮಿಲಿ ಜೊತೆ ಪದೇ ಬರ್ತಾನೆ ಇರ್ತೀನಿ. ಎಷ್ಟು ಬಂದರೂ ಸಾಲಲ್ಲ. ಐ ಥಿಂಕ್ ನಾನಿವತ್ತು ಒಂದು ಒಳ್ಳೆ ಡೇ ಬಂದಿದ್ದೀನಿ. ಕಂಪ್ಲೀಟ್ ಮಾನ್ಸೂನ್ ವೈಬ್ ಕೊಡ್ತಾ ಇದೆ ಇಲ್ಲಿ. ನೀವು ನೋಡ್ತಿರ್ಬೋದು, ಮಳೆ ಬರ್ತಾ ಇದೆ, ಸುತ್ತ ಹಚ್ಚು ಹಸಿರಿದೆ. ಈ ಥರ ವೆದರ್ ಯಾರಿಗಿಷ್ಟ ಆಗಲ್ಲ ಅಲ್ವಾ? ಇಲ್ಲಿ ಕಾಣಿಸ್ತಾ ಇರೋವಂತಹ ದೇವಸ್ಥಾನ ಇದು ರಮಾತ್ರಿ ವಿಕ್ರಮ ದೇವರ ದೇವಸ್ಥಾನ. ಒಳಗಡೆ ಶೂಟ್ ಮಾಡೋಕ್ಕೆ ಆಗಲಿಲ್ಲ. ಹೀಗೆ ಕೆಳಗಡೆ ಬಂದರೆ ಶ್ರೀ ವಾದಿರಾಜರ ವೃಂದಾವನವನ್ನು ನೀವು ನೋಡ್ಬೋದು. ಈಗ ವಾದಿರಾಜರ ವೃಂದಾವನ ಈ ಸ್ಥಿತಿಯಲ್ಲಿದೆ. ಯಾಕೆ ಅಂದರೆ ಇಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ದೇವಾಲಯದ ಸುತ್ತ ಕಾಮಗಾರಿಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ವಾದಿರಾಜರನ್ನ ಒಂದು ಶೆಡ್ಡಲ್ಲಿ ಇಟ್ಟಿದ್ದಾರೆ. ಇದರ ಇತಿಹಾಸ ಹೇಳ್ಕೊಂಡು ಹೋದರೆ ತುಂಬಾ ಆಗೋಗುತ್ತೆ. ಸೊ ನಾನು ಶಾರ್ಟಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ಧವಳಗಂಗೆ ಅನ್ನೋದು ಒಂದು ಪುಷ್ಕರಣಿ. ಇದು ದೇವಸ್ಥಾನದ ಹಿಂಭಾಗದಲ್ಲಿರುತ್ತೆ. ಈ ಕಡೆ ನನ್ನ ಎಡಭಾಗದಲ್ಲಿರುವಂತಹ ಜಾಗ ಇದೆಲ್ಲನೂ ದೇವಸ್ಥಾನ ಮಠದ ಪ್ರಾಂಗಣ. ಹಾಗೆಯೇ ಹೀಗೆ ನಡ್ಕೊಂಡು ಬರ್ತಾ ಇದೆ. ಸುತ್ತಮುತ್ತ ತೆಂಗಿನ ಮರ, ಗಿಡ, ಹೂವು, ದಂಟಿಗಳೆಲ್ಲ ಕಾಣಿಸ್ತಾ ಇದೆ. ಪ್ರಾಂಗಣದ ಸುತ್ತ ದೇವಾಲಯ, ಪುಟ್ಟದಾಗಿ ಇರುವಂಥ ದೇವಸ್ಥಾನಗಳನ್ನ ನಾವಿಲ್ಲಿ ಕಾಣ್ಬೋದು. ಹಾಗೆ ನಾನೆಲ್ಲ ಒಂದು ಸುತ್ತು ಹಾಕ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೀಗೆ ಹೋಗುವಾಗ ಇಲ್ಲಿ ಹಲಸಿನ ಮರ ಕಾಣ್ತು. ಯಾಕೆ ನಾನು ಇದನ್ನು ಶೂಟ್ ಮಾಡಬಾರ್ದು ಅಂತ ಜಸ್ಟ್ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಇಲ್ಲಿ ದರ್ಶನ ಎಲ್ಲ ಆದ ತಕ್ಷಣ ನನಗೆ ಇನ್ನೊಂದು ಕಡೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ನಾವು ಮುತ್ತಿನ ಕೆರೆಗೆ ಬರ್ತೀವಿ. ಮುತ್ತಿನ ಕೆರೆ ಸೋಂದಾ ಕ್ಷೇತ್ರದಿಂದ 1 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ. ಸೊ ಇದು ಒಂದು ರೀತಿ ಅನ್ಎಕ್ಸ್ಪ್ಲೋರ್ಡ್ ದೇವಸ್ಥಾನ ಅಂತಲೂ ಹೇಳ್ಬೋದು. ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ. ಸೋಂದಾಗೆ ಬಂದು ಹಾಗೆ ಹೋಗೋರು ಇದ್ದಾರಂತೆ, ಇಲ್ಲಿಗೆ ಬಂದು ಹೋಗೋರು ಇದ್ದಾರಂತೆ. ನಾನಿದು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಇದು ವೆಂಕಟರಮಣ ದೇವಸ್ಥಾನ, ಸಂಕಟಹರ ವೆಂಕಟರಮಣ ದೇವಸ್ಥಾನ ಅಂತ ಹೇಳ್ತಾರಂತೆ. ಸೊ ಇಲ್ಲಿ ನಾನು ಹೀಗೆ ನನ್ನ ಎಡಭಾಗದಲ್ಲಿ ಜೈನ್ ಟೆಂಪಲ್ ಕೂಡ ಇದೆ. ಅಲ್ಲಿ ನಾನು ವಿಸಿಟ್ ಮಾಡೋಕ್ಕಾಗಲಿಲ್ಲ. ನಾನು ಬರೀ ದೇವಸ್ಥಾನದೊಳಗಡೆ ಹೋಗಿ ನೋಡ್ಕೊಂಡು ಬರೋಣ ಅಂತ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಕ್ಲೋಸ್ ಆಗಿತ್ತು. ಬಟ್ ಆದ್ರೂ ಅಲ್ಲಿ ಒಬ್ಬರು ಹೇಳಿದ್ರು, ನೀವು ಆಚೆ ಕಡೆಯಿಂದ ದೇವ್ರ ದರ್ಶನವನ್ನು ಮಾಡ್ಬೋದು, ಕಾಣಿಸುತ್ತೆ ಆಚೆ ಕಡೆಯಿಂದ ಅಂತಾಗ. ಇಷ್ಟು ಚಂದವಾಗಿರುವಂತಹ ಒಂದು ವಿಗ್ರಹವನ್ನು ನಾನು ಆಚೆ ಕಡೆಯಿಂದ ನೋಡ್ತೀನಿ. ವೆಂಕಟರಮಣ ದೇವರ ಒಂದು ಮೂರ್ತಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಕೆಲವು ವೀಡಿಯೋಗಳಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ. ಇಲ್ಲೇ ಎದುರುಗಡೆ ಬಾವಿ ಇದೆ, ಇಲ್ಲಿ ತುಳಸಿ ಕಟ್ಟೆ ಇದೆ. ಆಮೇಲೆ ಅಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಈ ದೇವಸ್ಥಾನದ ಮಹತ್ವ, ಹಾಗೆ ಇದರಲ್ಲಿ ಇನ್ನೊಂದೇನು ತಿಳ್ಕೊಬೋದು ಅಂದರೆ 17ನೇ ಶತಮಾನದಲ್ಲಿ ಅಂದರೆ 17th ಸೆಂಚುರಿಯಲ್ಲಿ ಆಗಿರುವಂತಹ ಒಂದು ದೇವಸ್ಥಾನ ಅಂತಲೂ ಹೇಳ್ತಾರಂತೆ ಇದನ್ನು. ಇದರ ಮಾಹಿತಿಯನ್ನು ನಿಮಗೆ ಅಲ್ಲಿ ಅರ್ಚಕರು ಕೊಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಅವತ್ತಿರಲಿಲ್ಲ. ಸೊ ನಾವೇ ಎಲ್ಲ ಫ್ಯಾಮಿಲಿ ಎಲ್ಲರೂ ನಾವು ಹೀಗೆ ದೇವಸ್ಥಾನದ ಸುತ್ತ ಓಡಾಡಿಕೊಂಡು ದರ್ಶನವನ್ನು ಮಾಡಿ, ಹಾಗೆ ಇಲ್ಲಿ ಕೆತ್ತಿರೋವಂಥ ಸಣ್ಣದಾದ ಒಂದು ಆನೆ ಆಗಿರ್ಬೋದು, ಕುದುರೆ ಆಗಿರ್ಬೋದು, ಅದೆಲ್ಲ ಕೆತ್ತನೆಗಳನ್ನ ನೋಡ್ಬೋದು. ಮಳೆ ಕೂಡ ಜೋರಾಗಿ ಸ್ಟಾರ್ಟ್ ಆಯಿತು ನಾನಲ್ಲಿ ಹೋಗಿ ಬರುವಾಗ. ಹೀಗೆ ನನ್ನ ಸೋಂದಾ ಕ್ಷೇತ್ರದ 1 ಡೇಯಲ್ಲಿ ನಾನು ಮುಗಿಸಿರುವಂತಹ ವೀಡಿಯೋವನ್ನು ಹಾಕಿದ್ದೀನಿ. ಸೊ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.